ನಮಸ್ಕಾರ ಸ್ನೇಹಿತರೆ. ಧನು ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳು ಯಾವುವು? ಧನು ರಾಶಿಯವರು ಜೀವನದಲ್ಲಿ ಹೇಗಿರ್ತಾರೆ? ಧನು ರಾಶಿಯವರ ರಾಶಿ ಭವಿಷ್ಯ ಹೇಗಿದೆ? ಧನು ರಾಶಿಯವರು ಏನೆಲ್ಲ ಲಾಭಗಳನ್ನ ಪಡೆದುಕೊಳ್ತಾರೆ, ಏನೆಲ್ಲ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ, ಇವರ ಜೀವನದಲ್ಲಿ ಯಾವೆಲ್ಲ ಹೊಸ ಸೂಚನೆಗಳು ಇದೆ, ಶುಭ ಫಲಿತಾಂಶಗಳು ಎಷ್ಟು, ಅಶುಭ ಫಲಿತಾಂಶಗಳು ಏನು, ಎಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವು ಕೂಡ ಧನು ರಾಶಿಯವರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲು ನಮ್ಮ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಎಂದಿನ ಕಾರ್ಯವೈಖರಿಯನ್ನ ಈ ರಾಶಿಯವರು ಬದಲಾಯಿಸಿಕೊಳ್ತಾ ಇದ್ದಾರೆ. ಹೊಸ ಕೆಲಸವನ್ನ ಮಾಡಿದ್ರೆ ಜಯವನ್ನ ಕಾಣ್ತಾರೆ. ಕಠಿಣ ಶ್ರಮದ ಫಲವಾಗಿ ಬಯಸಿದ ಸಂತೋಷದ ಜೊತೆಗೆ ಹೊಸ ಅನುಭವ ಇವರಿಗೆ ಸಿಗುತ್ತೆ. ಪಿತೃವರ್ಗದವರ ಸಹಾಯ ಹಸ್ತ ಇರಲಿದ್ದು ಜೀವನದಲ್ಲಿ ಬಹಳ ದಿನಗಳಿಂದ ಕಾಡ್ತಿದ್ದ ಸಮಸ್ಯೆಗಳು, ದುಃಖಗಳೆಲ್ಲವೂ ದೂರಾಗ್ಲಿವೆ. ಸ್ವಲ್ಪ ಹಣ ಖರ್ಚು ಮಾಡಿದ್ದಲ್ಲಿ ಸರ್ಕಾರಿ ಕೆಲಸ ಸಾಧ್ಯತೆ ಇದೆ. ಶಸ್ತ್ರಚಿಕಿತ್ಸಾ ವೈದ್ಯರಿಗೆ ಪ್ರಶಂಸೆಯ ಮಾತುಗಳು ಕೇಳಿಬರಲಿವೆ. ಉನ್ನತ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗುತ್ತೆ. ತಾಂತ್ರಿಕ ಕ್ಷೇತ್ರದಲ್ಲಿ ಪರಿಣಿತಿಯನ್ನು ಹೊಂದಿದವರಿಗೆ ಅವಕಾಶಗಳು ಅರಸಿ ಬರುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಪಟ್ಟಂತೆ ನಿರ್ಣಯ ಕೈಗೊಳ್ಳಲು ಆಪ್ತರೊಬ್ಬರ ಸಲಹೆಯನ್ನ ಕೇಳ್ತೀರಾ. ಹಣದ ಹರಿವು ನಿಧಾನವಾಗಿ ಅನುಭವಕ್ಕೆ ಬರಲಿದೆ. ಶ್ರೀ ವಿಷ್ಣು ಸಹಸ್ರನಾಮದ ಪಠಣೆಯು ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ತಂದುಕೊಡುತ್ತೆ. ಬದುಕಿನ ಬಗ್ಗೆ ಸಂಗಾತಿ ಹೇಳಿದ ಮುಂದಾಲೋಚನೆಯ ವಿಚಾರಗಳಿಗೆ ಮನ್ನಣೆ ನೀಡೋದು ಉತ್ತಮ. ಜಮೀನು ಕೊಂಡುಕೊಳ್ಳುವಿಕೆ ವ್ಯವಹಾರಗಳು ಹೆಚ್ಚಾಗ್ತವೆ. ಕಾರ್ಮಿಕರಿಗೆ ಆಡಳಿತ ವರ್ಗದಿಂದ ಅನುಕೂಲ ಸಿಗುತ್ತೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ಅರ್ಥ ಮಾಡಿಕೊಂಡ್ರೆ ಉತ್ತಮವಾಗುತ್ತೆ. ಗೃಹ ಕೃತ್ಯದ ಪೂರ್ಣ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸುವಲ್ಲಿ ಯಶಸ್ವಿಯಾಗ್ತೀರಾ. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಧ್ಯಾಪಕ ವೃತ್ತಿ ಕೈಗೊಳ್ತೀರಾ. ಗಣ್ಯ ವ್ಯಕ್ತಿಗಳ ಸಹಾಯದಿಂದ ಸಮಸ್ಯೆಗಳನ್ನ ಜಯಗಳಿಸ್ತೀರಾ. ವೃತ್ತಿಪರ ಕೆಲಸಗಳಲ್ಲಿ ನಿರ್ದಾಕ್ಷಿಣ್ಯವಾಗಿ ವ್ಯವಹರಿಸೋದನ್ನ ಅಭ್ಯಾಸ ಮಾಡ್ಕೊಳ್ತೀರಾ. ನಿವೇಶನ ಖರೀದಿಸುವ ಯೋಜನೆ ಹಾಕೊಳ್ತೀರಾ. ಕರ್ಮನಿಷ್ಠೆ ಮತ್ತು ಪ್ರಾಮಾಣಿಕತೆಗೆ ತಕ್ಕ ಪ್ರತಿಫಲ ಅನ್ನೋದು ಸಿಗ್ತಾ ಹೋಗುತ್ತೆ. ಸರಳ ಸ್ವಭಾವದಿಂದ ಮೆಚ್ಚುಗೆಯನ್ನು ಗಳಿಸ್ತೀರಾ. ವರ್ಗಾವಣೆಯಿಂದ ಸಂಸಾರದಿಂದ ದೂರ ಉಳಿಬೇಕಾಗತ್ತೆ, ಸ್ವಲ್ಪ ಯೋಚಿಸಿ. ವೈದ್ಯ ವೃತ್ತಿಯವರಿಗೆ ವಿಶೇಷ ಅನುಭವ ಸಿಗುತ್ತೆ. ಸಹೋದರಿಯಲ್ಲಿ ಸ್ವಪ್ರಯತ್ನದಿಂದ ಸಂಬಂಧ ಉತ್ತಮಪಡಿಸ್ಕೊಳ್ತೀರಾ. ಮಹಿಳೆಯರಿಗೆ ಮನ್ನಣೆ ಹೆಚ್ಚಲಿದ್ದು ರಾಜಕೀಯ ಲಾಭವನ್ನು ಕಂಡುಕೊಳ್ತೀರಾ. ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಲಿದೆ. ಸಂತಾನ ಪ್ರಾಪ್ತಿಯಾಗಲಿದೆ. ಸಂಸಾರದಲ್ಲಿ ಸಂತೃಪ್ತ ಜೀವನ ನಡೆಸ್ತೀರಾ. ತಾಳ್ಮೆಯಿಂದ ಸಮಸ್ಯೆ ಬಗೆಹರಿಸಿಕೊಳ್ಳುವಂತೆ ಎಚ್ಚರಿಕೆಯ ಮಾತುಗಳು ಕೇಳಿಬರುತ್ತೆ. ಸಂಯಮದ ನಡವಳಿಕೆ ಈ ಸಂದರ್ಭದಲ್ಲಿ ಅಗತ್ಯವಾಗಿದ್ದು ಮನಸ್ಸಿನ ಉದ್ವೇಗವನ್ನ ಕಡಿಮೆ ಮಾಡಿಕೊಳ್ಬೇಕಾಗತ್ತೆ. ಹೀಗಾಗಿ ಧ್ಯಾನದಲ್ಲಿ ತೊಡಗಿಕೊಂಡ್ರೆ ಅತ್ಯುತ್ತಮ. ಗುತ್ತಿಗೆದಾರರ ಹತ್ತಿರ ಗೃಹ ನಿರ್ಮಾಣದ ವಿಚಾರದಲ್ಲಿ ಪಾಠ ಕಲಿಯುವಂತೆ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಈ ಸಂದರ್ಭದಲ್ಲಿ ಗೃಹ ನಿರ್ಮಾಣದ ವಿಚಾರದಲ್ಲಿ ಕೊಂಚ ಎಡುವುದ್ರೂ ಕೂಡ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಮಾತಿನಿಂದ ಬೇರೆಯವರ ಮನಸ್ಸಿಗೆ ನೋವು ಉಂಟಾಗದಂತೆ ನೋಡ್ಕೊಳ್ಳಿ. ಮಕ್ಕಳ ಆರೋಗ್ಯದಲ್ಲಿ ಕೊರತೆ ಉಂಟಾಗೋದಿಲ್ಲ. ಈ ಸಂದರ್ಭದಲ್ಲಿ ಕೋರ್ಟ್ ವ್ಯವಹಾರಗಳಲ್ಲಿ ಮುನ್ನಡೆಯನ್ನ ಕಾಣ್ತೀರಾ ಅಂತ ಹೇಳಬಹುದು. ಎಷ್ಟು ದಿನ ನೀವೇನು ಅನುಭವಿಸಿದ್ರಲ್ಲ ಕಷ್ಟದಿಂದ, ಒಂದಷ್ಟು ನೋವುಗಳನ್ನ, ಆ ನೋವುಗಳು ಈ ಸಂದರ್ಭದಲ್ಲಿ ದೂರ ಆಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಸು ಚೇತರಿಕೆಯನ್ನ ಕಾಣ್ತೀರಾ. ನೀವು ಮುಂದುವರಿಲಿಕ್ಕೆ ಸಹಾಯ ಆಗುತ್ತೆ. ಕೆಲಸ ಮತ್ತು ದುಡಿಮೆ ದೊಡ್ಡ ಪ್ರಮಾಣದಲ್ಲಿ ಇಲ್ಲವಾದ್ರೂ ನೆಮ್ಮದಿಗೆ ಕೊರತೆ ಇಲ್ಲ. ಹೀಗಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ. ಕೈಗೊಂಡ ಕಾರ್ಯ ಸಫಲವಾಗಲಿದೆ. ಆರೋಗ್ಯವು ಪಥ್ಯ ಮಾಡೋದ್ರಿಂದ ಸುಧಾರಣೆಗೆ ಬರುತ್ತೆ. ಪರಿಚಯಸ್ಥರಿಂದ, ಸ್ನೇಹಿತರಿಂದ ಪಡೆದ ಸಾಲವನ್ನ ಮರುಪಾವತಿ ಮಾಡೋದ್ರಿಂದ ಗೌರವ ಹೆಚ್ಚಿಗೆ ಆಗುತ್ತೆ. ಕಷ್ಟ ಸುಖಗಳಿಗೆ ನೆರವಾಗುವ ಮನೋಭಾವವನ್ನ ಬೆಳೆಸ್ಕೊಳ್ಳಿ. ವೈದ್ಯರಿಗೆ ವೃತ್ತಿಯಲ್ಲಿ ಸಮಯ ಕಳೆಯಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ವಿಘ್ನಗಳಿಗೆ ಎದುರುಕೊಳ್ಳಕ್ ಹೋಗ್ಬೇಡಿ. ವೈಯಕ್ತಿಕ ಕೆಲಸಕ್ಕಾಗಿ ಸರ್ಕಾರಿ ಕಚೇರಿಗಳಿಗೆ ಅಲೆದಾಟ ಹೆಚ್ಚಾಗುತ್ತೆ. ಖರ್ಚಿಗೆ ಕಾರಣವಾದ ಒಂದಷ್ಟು ಕೆಲಸಗಳನ್ನ ಮಾಡೋಕ್ ಹೋಗ್ಬೇಡಿ. ಒಂಟಿತನ ಹೋಗಲಾಡಿಸಿಕೊಳ್ಳಲು ಕೆಲಸಗಳತ್ತ ನೀವು ಚಿತ್ತವನ್ನ ಹರಿಸ್ತೀರಾ. ದಾಯಾದಿಗಳು ಕಲಹಗಳನ್ನು ಬಿಟ್ಟು ರಾಜಿ ಮಾಡಿಕೊಳ್ಳುವ ಮನೋಭಾವಕ್ಕೆ ಬರ್ತಾರೆ. ಹುಷಾರಾಗಿರಿ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆಯಲ್ಲಿ ಅವಕಾಶಗಳು ಒದಗಿ ಬರುತ್ತೆ. ನೌಕರರಿಗೆ ಆರ್ಥಿಕವಾಗಿ ಅನುಕೂಲಗಳು ಸಿಗುತ್ತೆ. ಆಲಸ್ಯತನ ಕುಟುಂಬದ ಅಭಿವೃದ್ಧಿಯನ್ನ ಹಾಳು ಮಾಡುತ್ತೆ. ಉತ್ಸಾಹಭರಿತರಾಗಿರಿ. ಅಗಾಧ ಜ್ಞಾನ ಶಕ್ತಿ ಹೊರಹೊಮ್ಮಿ ಬರಲು ಸೂಕ್ತ ಕಾಲ ಇದಾಗಿದೆ. ವಾದ ವಿವಾದಗಳಿಗೆ ತೆರೆ ಎಳೆಯುವ ಪ್ರಯತ್ನವನ್ನ ಮಾಡ್ತೀರಾ. ಬಂಧು ಮಿತ್ರರ ಸಲಹೆಗಳಿಗೆ ಗಮನವನ್ನ ಕೊಡ್ತೀರಾ. ಹೆಚ್ಚಿನ ಪ್ರಯೋಜನ ಪಡೆದುಕೊಳ್ತೀರಾ. ಒತ್ತಡಕ್ಕೆ ಸಿಲುಕದೆ ಕಾರ್ಯನಿರ್ವಹಿಸಿ ಎಲ್ಲರಿಂದಲೂ ಕೂಡ ಗುರುತಿಸ್ಕೊಳ್ತೀರಾ. ಪುತ್ರನಿಗೆ ಬಹುದಿನಗಳಿಂದ ನಿರೀಕ್ಷಿಸಿದ ಉದ್ಯೋಗ ಸಿಗೋದ್ರಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ. ನೂತನ ಶಿಶುವಿನ ಜನನ ಕುಟುಂಬದ ಸಂತೋಷಕ್ಕೆ ಕಾರಣವಾಗುತ್ತೆ. ಸುತ್ತಮುತ್ತಲಿನವರ ಬಗ್ಗೆ ಮೌನದಿಂದ ಇರೋದು ಒಳಿತು. ನೆಚ್ಚಿನ ಬರವಣಿಗೆ ಹವ್ಯಾಸ ಪುನಃ ಆರಂಭಗೊಳ್ಳೋದು. ಚಿಂತನೆಯು ಆರೋಗ್ಯವನ್ನ ಹಾಳು ಮಾಡುತ್ತೆ. ಹಾಗಾಗಿ ಚಿಂತೆಯ ಮಾಡಕ್ಕೆ ಹೋಗ್ಬೇಡಿ. ಮಾಡುವ ಕೆಲಸದಲ್ಲಿ ಶ್ರದ್ಧೆಯನ್ನು ಬೆಳೆಸ್ಕೊಳ್ಳಿ. ಕೋಪ ಮತ್ತು ದಡ್ಡತನದ ತೀರ್ಮಾನದಿಂದ ಪಶ್ಚಾತ್ತಾಪ ಪಡುವಂತ ಘಟನೆ ನಡೆಯುತ್ತೆ.
ಪರಿಸ್ಥಿತಿ ಹಾಗೂ ಅವಕಾಶಗಳನ್ನ ಜಾಣತನದಿಂದ ಉಪಯೋಗಿಸಿಕೊಂಡಲ್ಲಿ ಜೀವನದಲ್ಲಿ ಸ್ಥಿರತೆ ಪ್ರಾಪ್ತಿಯಾಗುತ್ತೆ. ಕೆಲಸದಲ್ಲಿ ಈ ದಿನ ವಿಘ್ನಗಳು ಎದುರಾದ್ರೂ ಅಪೇಕ್ಷಿತ ಫಲ ದೊರಕುತ್ತೆ. ಹೊಸದನ್ನ ಕಲಿಯೋದಕ್ಕೆ ಬಹಳ ಉತ್ಸುಕರಾಗಿರ್ತೀರಾ. ಇತರರನ್ನ ನಂಬದಿರುವ ಪರಿಸ್ಥಿತಿ ಬರಬಹುದು. ನೆಮ್ಮದಿ ಕೂಡ ಹಾಳಾಗಬಹುದು. ಹುಷಾರಾಗಿರಿ. ಹೂಡಿಕೆ ವಿಚಾರದಲ್ಲಿ ಆಳವಾಗಿ ಯೋಚಿಸಿ ತೀರ್ಮಾನ ಕೈಗೊಳ್ಳಿ. ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಲ್ಲಿ ಉತ್ತಮವಾದ ಯಶಸ್ಸನ್ನ ಕಾಣ್ತಾರೆ. ನೀವು ಹೊಸದಾಗಿ ಏನನ್ನಾದ್ರೂ ಕಲಿಬೇಕು ಅನ್ಕೊಂಡಿದ್ರೆ ಅಥವಾ ಹೊಸ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಬೇಕು ಅನ್ಕೊಂಡಿದ್ರು ಕೂಡ ಈ ಸಂದರ್ಭ ತುಂಬಾ ಸೂಕ್ತ. ಈ ಸಂದರ್ಭದಲ್ಲಿ ನೀವೇನೇ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರು ಕೂಡ ನಿಮ್ಗೆ ಆದಾಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ 2ರಷ್ಟು ಖರ್ಚು ಕೂಡ ಹೆಚ್ಚಾಗಬಹುದು. ಹೀಗಾಗಿ ಖರ್ಚುಗಳ ಬಗ್ಗೆ ಗಮನ ಇರಲಿ. ದಿನಾಂತ್ಯದಲ್ಲಿ ಬಿರುಸಿನ ಚಟುವಟಿಕೆಗಳಿಂದ ಬಿಡುವು ಮಾಡಿಕೊಂಡು ಮನೆಯವರೊಡನೆ ಕಾಲ ಕಳಿತೀರಾ. ಮಕ್ಕಳ ರೋಗ ತಜ್ಞರಿಗೆ ವಿಶೇಷ ಸವಾಲೊಂದು ಎದುರಾಗುವ ಸಂಭವ ಇದೆ. ಸಿದ್ಧ ಉಡುಪುಗಳ ವ್ಯಾಪಾರಸ್ಥರು ರಫ್ತು ವ್ಯಾಪಾರದಿಂದ ಹೇರಳ ಲಾಭವನ್ನು ಪಡೆದುಕೊಳ್ತಾರೆ. ಬಲವಾದ ಕಾರಣವಿಲ್ಲದೆ ಯಾರ ಮೇಲೂ ಕೋಪಿಸ್ಕೊಳ್ಬೇಡಿ. ಮನಪೂರ್ವಕವಾಗಿ ಮಾಡಿದ ಕೆಲಸಕ್ಕೆ ಶ್ಲಾಘನೆ ಸಿಗುತ್ತೆ. ಭವಿಷ್ಯ ಹೇಗಿರ್ಬೇಕೆಂಬ ಸ್ಪಷ್ಟ ನಿರ್ಧಾರ ಮತ್ತೆ ಆಸೆ ಇರೋದ್ರಿಂದ ಅದನ್ನು ನನಸಾಗಿಸಲು ಕಠಿಣ ಶ್ರಮ ಅಗತ್ಯ ಅನಿಸುತ್ತೆ. ದಾಂಪತ್ಯದಲ್ಲಿನ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಹೊಸ ಬಂಡವಾಳ ಹೂಡಿಕೆಗೆ ಉತ್ತಮ ಸಮಯವಾಗಿದ್ದು ವಿಭಿನ್ನ ರೀತಿಯ ಕೆಲಸವನ್ನ ಸ್ನೇಹಿತರಿಂದ ಪಡಿತೀರಾ. ಕೃಷಿ ಕೆಲಸದಲ್ಲಿ ಯಶಸ್ಸನ್ನ ಗಳಿಸ್ತೀರಾ. ಪುಸ್ತಕ ಪ್ರಕಾಶಕರಿಗೆ ತಿದ್ದುಪಡಿ ಕೆಲಸ ತಲೆನೋವಾಗಬಹುದು. ಹುಷಾರಾಗಿರಿ. ಅಗ್ನಿ ಪರೀಕ್ಷೆಯಂತ ದೊಡ್ಡ ಯೋಜನೆಗಳಲ್ಲಿ ಜಯ ಗಳಿಸ್ತೀರಾ. ರಾಜಕೀಯ ಪಕ್ಷವೊಂದನ್ನ ಬೆಂಬಲಿಸುವ ಬಗ್ಗೆ ನೀವು ಕಾರ್ಯ ಕೈಗೊಳ್ತೀರಾ. ವ್ಯವಹಾರದ ನಿರ್ಣಯ ಕೈಗೊಳ್ಳುವಾಗ ಸಮಾಧಾನದಿಂದ ವರ್ತಿಸಬೇಕಾಗುತ್ತೆ. ನಾಯಕತ್ವದ ಪಟ್ಟ ಹೊರುವ ನಿಮ್ಮ ಸಾಮರ್ಥ್ಯವು ಕೆಲವರ ಕಣ್ಣಿಗೆ ಕೆಂಪಾಗಿ ಕಾಣಿಸ್ತದೆ. ಮುನ್ನುಗ್ಗಿ ಕಾರ್ಯನಿರ್ವಹಿಸಿ. ಆದ್ರೆ ಸ್ವಲ್ಪ ಹುಷಾರಾಗಿರಿ. ಮಧ್ಯಾಹ್ನದ ನಂತರದ ಪ್ರಯಾಣವನ್ನ ಮಾಡದೇ ಇರೋದು ಉತ್ತಮ ಅಂತ ಹೇಳಬಹುದು. ಸ್ನೇಹಿತರೊಂದಿಗೆ ಮುನಸಿನ ತೆರೆಯನ್ನ ಬದಿಗೆ ಸರಿಸಿ ಉತ್ತಮ ಸಮಯ ಅನುಭವಿಸ್ತೀರಾ. ಈಟಿಯಲ್ಲಿ ಇರಿಯುವಂತ ಮಾತುಗಳ ಮೇಲೆ ಹಿಡಿತಾ ಇರಲಿ. ಮಾರ್ಗದಲ್ಲಿ ಮತ್ತು ಪ್ರಯತ್ನದಲ್ಲಿ ಯಾವಾಗಲೂ ನಂಬಿಕೆಯನ್ನ ಇಟ್ಕೊಳ್ಳಿ. ಸಂಘ ಸಂಸ್ಥೆಗಳ ವಿಚಾರವನ್ನ ಮುಕ್ತವಾಗಿ ಚರ್ಚಿಸಿ ನಂತರ ಕೆಲಸಗಳನ್ನ ಕಾರ್ಯರೂಪಕ್ಕೆ ತನ್ನಿ. ಸಮಪಾಲು ಸಮಬಾಳು ಎಂಬ ನಿಮ್ಮ ಧ್ಯೇಯವನ್ನ ಕಿರಿಯರು ಗೌರವಿಸೋದ್ರ ಜೊತೆಗೆ ಪಾಲಿಸ್ತಾರೆ ಕೂಡ. ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಜಯ ಸಿಗಲಿದ್ದು ಸಮಸ್ಯೆಗಳು ಬಗೆಹರಿಯುತ್ತೆ. ಅನಾರೋಗ್ಯವಂತರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತೆ. ಆದಾಯ 2ರಷ್ಟು ಹೆಚ್ಚಾಗುತ್ತೆ. ಒತ್ತಡ ತರುವಂತ ಕೆಲಸಗಳಿಂದ ದೂರ ಇರುವ ಪ್ರಯತ್ನ ಮಾಡಿ ಸ್ಪರ್ಧೆಯಲ್ಲಿ ಜಯ ಗಳಿಸ್ತೀರಾ. ಪ್ರಾಮಾಣಿಕವಾಗಿ ಸಂಪಾದನೆ ಮಾಡುವವರು ನಿಮ್ಗೆ ಶತ್ರುಗಳ ಭಯ ಬೇಡವೇ ಬೇಡ. ರಕ್ಷಣಾ ಕೆಲಸಗಾರರು ಜಾಗೃತರಾಗಿರಿ. ಕಾರ್ಯದ ನಿಮಿತ್ತ ಕುಟುಂಬದ ಸದಸ್ಯರನ್ನ ಎದುರು ಹಾಕೊಳ್ತಕ್ಕಂಥ ಪರಿಸ್ಥಿತಿ ಎದುರಾಗಬಹುದು. ಹೀಗಾಗಿ ಹುಷಾರಾಗಿರಿ. ನಿಮ್ಮ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಉಪಯೋಗಿಸಿ. ಕಲಹಗಳಲ್ಲಿ ಸಾಧ್ಯವಾದಷ್ಟು ಮೌನವಾಗಿದ್ದು ಬಿಡಿ. ಜೀವನದಲ್ಲಿ ನಡೆದ ಹಲವು ಹಾಸ್ಯ ಪ್ರಸಂಗಗಳನ್ನ ಸ್ನೇಹಿತರೊಂದಿಗೆ ನೆನೆಸ್ಕೊಳ್ತೀರಾ. ಹೀಗಾಗಿ ಹಾಸ್ಯಮಯ ಸಮಯ ನಿಮ್ಮದಾಗುತ್ತೆ. ನೂತನ ವಾಹನಗಳನ್ನ ಕೊಳ್ಳುವ ಯೋಚನೆಯನ್ನ ಮಾಡೋರಿಗೆ ಸಕಾಲ ಇದಾಗಿದ್ದು ಲೇವಾದೇವಿ ನಡೆಸೋರಿಗೆ ಸ್ವಲ್ಪ ಲಾಭ ಆದ್ರೂ ಅತ್ಯಧಿಕ ನಷ್ಟವಾಗುವ ಸೂಚನೆ ಗೋಚರಿಸ್ತಾ ಇದೆ. ಹುಷಾರಾಗಿರಿ. ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಲೇವಾದೇವಿ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಚೆನ್ನಾಗಿದೆ. ಮದುವೆಯ ಯೋಗ ಕೂಡ ಇದೆ. ಬಿಸ್ನೆಸ್ ಮಾಡೋಣ ಅಂದ್ರೆ ಈ ಸಂದರ್ಭದಲ್ಲಿ ಒಳ್ಳೆಯ ಹಣ ನಿಮ್ ಕೈ ಸೇರುತ್ತೆ. ಹೀಗಾಗಿ ಬಿಸ್ನೆಸ್ ಮಾಡ್ಲಿಕ್ಕೂ ಕೂಡ ಒಳ್ಳೆಯ ಸಮಯ ಇದಾಗಿದ್ದು ಹೊಸ ರೀತಿಯ ಬಿಸ್ನೆಸ್ಗೆ ಅಡಿಪಾಯ ಹಾಕಬಹುದು. ಈ ಸಂದರ್ಭದಲ್ಲಿ ನಿಮ್ಗೆ ಮಗು ಆಗಿಲ್ಲ ಅಂತ ಒಂದಷ್ಟು ನೋವನ್ನ ಅನುಭವಿಸಿದ್ರೆ ಈಗ ನಿಮ್ಗೆ ಸಂತಾನ ಭಾಗ್ಯ ಕೂಡ ಕೂಡಿ ಬಂದಿದೆ. ಇದೆಲ್ಲವೂ ಕೂಡ ಈ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂಥ ಅತ್ಯದ್ಭುತವಾದಂತಹ ವರಗಳಾಗಿದ್ದು ಧನು ರಾಶಿಯವರ ರಾಶಿ ಭವಿಷ್ಯ ಅತ್ಯುತ್ತಮವಾಗಿದೆ. ಧನ್ಯವಾದಗಳು.